ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ನಿಮಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ನೋಟಿಫಿಕೇಷನ್ನ ಹೊರಡಿಸ್ತಾರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಇಲ್ಲಿ ಡೇಟು ಕೂಡ ನೀವು ನೋಡಬಹುದು, 19/2/2024. ಸೊ ನಿನ್ನೆ ಈ ಲೆಟರ್ ಆಗಿರೋಂಥದ್ದು. ಇಲ್ಲಿ ನೀವೇನು ನೋಡ್ತಿದ್ದೀರಿ, ಇದರಲ್ಲಿ ಏನೇನು ಮಾಹಿತಿ ಇದೆ ಅಂತ ನೋಡೋದಾದರೆ, ಒಬ್ಬ ಅಭ್ಯರ್ಥಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಸೊ ಒಂದು ಡಿಸ್ಟಿಕ್ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕಬಹುದಾಗಿದೆ. ಸೊ ಒಬ್ಬ ಅಭ್ಯರ್ಥಿ 2-3 ಜಿಲ್ಲೆಗಳಿಗೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಕೇವಲ ಒಂದು ಜಿಲ್ಲೆಗೆ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅದು ಬಿಟ್ಟು ಮತ್ತು ಇನ್ನೇನಿದೆ ಅಂತಂದರೆ, ಹೆಚ್ಚಿಕೆ ಮತ್ತು ನಾನ್ ಹೆಚ್ಚಿಕೆ ಅವರಿಗೆ ಪ್ರತ್ಯೇಕ ನೋಟಿಫಿಕೇಷನ್ ಆಗುತ್ತೆ. ಹೆಚ್ಚಿಕೆ ಅವರು ಮತ್ತು ನಾನ್ ಹೆಚ್ಚಿಕೆ ಅವರಿಗೆ ಪ್ರತ್ಯೇಕ ಅಧಿಸೂಚನೆ ಅಥವಾ ನೋಟಿಫಿಕೇಷನ್ ಆಗುತ್ತೆ. ಅದು ಬಿಟ್ಟು ಕೂಡ PH ಕ್ಯಾಂಡಿಡೇಟ್ಸ್, ಅಂಗವಿಕಲ ಅಭ್ಯರ್ಥಿಗಳೇನಿದ್ದಾರೆ, ಸೊ ಇವ್ರಿಗೂ ಕೂಡ ಹುದ್ದೆಗಳ ಮೀಸಲಾತಿ ಅಥವಾ ಪ್ರವರ್ಗವಾರು ಕೂಡ ಇವ್ರಿಗೂ ಕೂಡ ಅವಕಾಶ ಇದೆ. ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಷ್ಟು ಈ ಲೆಟರಲ್ಲಿ ಇರುವಂಥದ್ದು. ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಇವರಿಗೆ ಸಂಬಂಧಪಟ್ಟಂತೆ ನಿನ್ನೆ ಸದನದಲ್ಲಿ ಕೂಡ ಕಂದಾಯ ಸಚಿವರು ಹೇಳಿದ್ದಾರೆ, ಸೊ ಬೇಗನೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿ. ಸೊ ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ. ನಿಮ್ಮ ಓದಿನ ಕಡೆ ನೀವು ಗಮನ ಕೊಡಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದು PU ಬೇಸ್ ಮೇಲೆ ಇರೋದ್ರಿಂದ PU ಮತ್ತು ಎನಿ ಕಾಂಬಿನೇಷನ್ ಆಗಿರ್ಬೋದು, ಸೈನ್ಸು, ಕಾಮರ್ಸು, ಆರ್ಟ್ಸು, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಮತ್ತು ಡಿಪ್ಲೊಮೊ ಅವರು ಕೂಡ PU ಈಕ್ವಲೆಂಟ್ ಆಗಿರೋದ್ರಿಂದ ಅವರು ಕೂಡ ಅಪ್ಲೈ ಮಾಡಬಹುದು. ಮತ್ತು IT ಅವ್ರಿಗೆ ಸ್ವಲ್ಪ ಡೌಟ್ ಇದೆ. ನೋಟಿಫಿಕೇಷನ್ ವೆಯ್ಟ್ ಮಾಡೋಣ, ನೋಟಿಫಿಕೇಷನ್ ಬೇಗನೆ ಆಗುತ್ತಲ್ವ, ಸೊ ನೋಟಿಫಿಕೇಷನ್ವರೆಗೂ ವೆಯ್ಟ್ ಮಾಡೋಣ. ಇಷ್ಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿಗೆ ಸಂಬಂಧಪಟ್ಟಂತೆ. ಸೊ ಜಿಲ್ಲಾವಾರು ಕೂಡ ಎಲ್ಲನೂ ನಿಮಗೆ ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಏನು ಸಬ್ಜೆಕ್ಟ್ಸ್ ಏನಿದೆ, ಸಿಲೆಬಸ್ ಏನಿದೆ, ಪೇಪರ್ 1, ಪೇಪರ್ 2, ಸೊ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಸುಮಾರು ಜನ ಇನ್ನೂ ಕಾಮೆಂಟ್ಸ್ ಬರ್ತಿದೆ, ಮೇಡಮ್ ಇದ್ರ ಬಗ್ಗೆ ಹೇಳಿ, ಸಿಲೆಬಸ್ಸು ಕರೆಕ್ಟಾಗಿ ಹೇಳಿ ಅಂತ. ನಾನು ವಿಡಿಯೋ ಮಾಡಿದ್ದೀನಿ. ಸೊ ಕೆಲವೊಂದು ಮೇ ಬಿ ವೇರಿಯೇಷನ್ ಆಗಬಹುದು. ಟಿಲ್ ನೋಟಿಫಿಕೇಷನ್ವರೆಗೂ ವೆಯ್ಟ್ ಮಾಡೋಣ, ಬೇಗ ನೋಟಿಫಿಕೇಷನ್ ಆಗೋಗುತ್ತೆ. ಎಲೆಕ್ಷನ್ ಏನಿದೆ ಅದಕ್ಕೆ ಮುಂಚೆನೇ ನೋಟಿಫಿಕೇಷನ್ ಆಗುತ್ತೆ ನಿಮಗೆ. ಈ ಫೆಬ್ರವರಿ ಮಂತ್ ಈ ಲಾಸ್ಟ್ ವೀಕ್ ಆಗಿಲ್ಲ ಅಂತಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಆಗೋ ಚಾನ್ಸಸ್ ಇದೆ 99% ಕೂಡ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.